ಸಸ್ನೇಹ ವಂದನೆಗಳು. ಬಾಸ್ ಟಿವಿ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಈ ಶುಭಾರಂಭದ ದಿವಸ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವರು ಕರುಣಿಸಿ ಸದ್ಬುದ್ಧಿಯನ್ನು ಪಾಲಿಸಿ ಸದ್ಬುದ್ಧಿಯನ್ನು ಕೊಟ್ಟು ಎಲ್ಲರಿಗೂ ಕೂಡ ಸಂತೋಷದಿಂದಿರುವಂತಹ ದಿನಗಳನ್ನು ಮುಂದೆ ಕಾಣಲಿ ಅಂತೇಳಿ ಮೊದಲಾಗಿ ಭಗವಂತನಲ್ಲಿ ನನ್ನ ಪ್ರಾರ್ಥನೆ. ಪ್ರತಿ ಕ್ಷಣದ ಸೂರ್ಯೋದಯ, ಪ್ರತಿ ಕ್ಷಣದ ಲಗ್ನ, ಅದಕ್ಕೂ ಫಲಗಳಿವೆ. ಅದು ಏನು ಫಲ ಕೊಡ್ತದೆ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಋಷಿಮುನಿಗಳಿಗೆಲ್ಲ ಅದು ಪರಿಜ್ಞಾನ ಇತ್ತು. ಈ ಹೊತ್ತಿನಲ್ಲಿ ಅವನು ಯಾಕೆ ಹೀಗೆ ಮಾತಾಡಿದ, ಏನು ಅವನ ಚಟುವಟಿಕೆ ನಡೀತದೆ, ಅದಕ್ಕೊಂದು ಫಲ ಸಿಕ್ಕಲೇಬೇಕು. ಇದು ಸಿದ್ಧಾಂತ, ಪ್ರಕೃತಿ ಸಿದ್ಧಾಂತ. ಜನವರಿ 1ರ ಸೂರ್ಯೋದಯದ ಕಾಲ, ರೋಹಿಣಿ ನಕ್ಷತ್ರ ಬುಧವಾರ ಬರ್ತದೆ. ಇನ್ನು ಮಧ್ಯರಾತ್ರಿ ಕಳೆದ ತಕ್ಷಣ ದ್ವಾದಶಿ ತಿಥಿ ಬರ್ತದೆ. ನೋಡಿ, ಇಲ್ಲಿಯೂ ಕೂಡ ದ್ವಂದ್ವ. ಮಧ್ಯರಾತ್ರಿಗೆ ದ್ವಾದಶಿ ಬರ್ತದೆ, ಸೂರ್ಯೋದಯಕ್ಕಾಗುವ ತ್ರಯೋದಶಿ ಬರ್ತದೆ. ಹಾಗಾದರೆ ಒಂದು ದಿನದಲ್ಲಿ 2 ತಿಥಿಗಳು ಬರಬಾರದು ಅಂತೇಳಿ ಬಂದರೆ ಇದೊಂದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಾಗೆ ಆಗ್ತದೆ. ಒಂದು ವರ್ಗ ಹೇಳಿದ್ರೆ ಅಲ್ಲ ಇವತ್ತು ದ್ವಾದಶಿ ಅಂತ ಹೇಳ್ತಾರೆ, ಇಲ್ಲ ತ್ರಯೋದಶಿ, ದ್ವಾದಶಿ ಮುಗ್ದಿದೆ ಅಂತ ಹೇಳ್ತಾರೆ. ಈ ರೀತಿಯ ಗೊಂದಲಗಳು. ದ್ವಾದಶಿಗೆ ಅಷ್ಟು ಪ್ರಿಫರೆನ್ಸ್ ಯಾಕೆ ಅಂತ ಹೇಳಿದ್ರೆ, ಏಕಾದಶಿ ಉಪವಾಸ ಮಾಡುವಂಥ ಒಂದು ಕ್ರಮ ಪದ್ಧತಿ, ಪ್ರಾಕೃತಿಕವಾಗಿ. ಯಾವುದೋ ಬ್ರಾಹ್ಮಣರು ಮಾಡೋದು ಅಂತೇಳಿ ನಾನು ಹೇಳೋದಲ್ಲ, ಇದು ಪ್ರಕೃತಿ ಧರ್ಮ. ಪ್ರಕೃತಿ ಧರ್ಮದ ಪಾಲನೆಗೆ ಕೆಲವು ವೃತಾಚರಣೆಗಳನ್ನು ಮಾಡಬೇಕಾಗ್ತದೆ. ಏಕಾದಶಿಯ ದಿವಸ ಉಪವಾಸ ಮಾಡಿ ಮರುದಿವಸ ಸೂರ್ಯೋದಯಕ್ಕೆ ದ್ವಾದಶಿ ಕಾಲದಲ್ಲಿ ನಾವು ತೀರ್ಥಪ್ರಾಶನವನ್ನು ಮಾಡಿ ದೇವರಿಗೆ ನಮಸ್ಕಾರ ಮಾಡುವಂಥ ಸಂಪ್ರದಾಯ ಇದೆ. ಅದನ್ನೆಲ್ಲ ಮಾಡಿಕೊಂಡು ನಂತರ ಪ್ರಥಮ ಭೋಜನ ಮಾಡುವಂಥದ್ದು. ಅಲ್ಲಿ ಘಟಶುದ್ಧಿಯಾಗಿರ್ತದೆ. ಹೋಗುವಂತಹ ಹೊಸ ಆಹಾರಗಳು ಅಲ್ಲಿ ಹೋಗಿ ನೆಲೆಸ್ತವೆ. ಘಟಶುದ್ಧಿಯೇ ಆಗದಿದ್ದರೆ ಅಜೀರ್ಣ ವ್ಯಾಧಿಗಳು ಎಲ್ಲ ಉಂಟಾಗ್ತದೆ. ಸೊ ಇದು ಈ 2025 ಮುಗಿದು 26 ಪ್ರಾರಂಭದ ಕಾಲ ದ್ವಾದಶಿ. ಸೂರ್ಯೋದಯ ಕಾಲಕ್ಕೆ ತ್ರಯೋದಶಿ ಬರ್ತದೆ. ಇಲ್ಲಿಯೂ ಕೂಡ ದ್ವಂದ್ವ ಬಂತು. ಇನ್ನು ನಾವು ವರ್ಷ ಭವಿಷ್ಯವನ್ನು ಹೇಳಬೇಕಿದ್ರೆ 25ರ ಭವಿಷ್ಯವನ್ನು ಕೂಡ ಹೇಳಬೇಕಾಗ್ತದೆ. ಸ್ವಲ್ಪ ಹೊತ್ತು ಏಪ್ರಿಲ್ನವರೆಗೆ ಒಂದು ಭವಿಷ್ಯ ಆಗ್ತದೆ. ಏಪ್ರಿಲ್ ನಂತರ ನಮಗೆ ಭಾರತೀಯ ಕಾಲಮಾನದ ಯುಗಾದಿಯ ನಂತರ ಪರಿಗಣನೆ ಮಾಡುತ್ತೇವೆ. ಈ ಹೊತ್ತಿನಲ್ಲಿ ಗ್ರಹರು ಮಂದಗ್ರಹರು ಸಂಚಾರಗಳನ್ನು ಕೂಡ ನಾವು ಪರಿಗಣನೆ ಮಾಡಬೇಕಾಗ್ತದೆ. ಈಗ ಮೊದಲನೇದಾಗಿ 26 ಜೂನಿನವರೆಗೆ ಗುರು ಮಿಥುನ ರಾಶಿಯಲ್ಲಿರ್ತಾನೆ. ಆ ಮಿಥುನ ರಾಶಿಗಿರುವಾಗ ಫಲ ಏನು ಅಂತೇಳಿ ಮೊದಲೇ ಹೇಳಬೇಕಾಗ್ತದೆ. ಜೂನಿನವರೆಗೆ ಅಲ್ಲಿ ತೃತೀಯ ದುರಿತ ಸ್ಥಾನ ಆಗ್ತದೆ ಮೇಷರಾಶಿಗೆ. ಮೇಷರಾಶಿಗೆ ದುರಿತ ಸ್ಥಾನ ಅಂತ ಹೇಳಿದರೆ ಒಂದು ರೀತಿಯ ದುಃಖದ ಸ್ಥಾನ. ಅತಂತ್ರ, ಮಾಡಿದ ಕೆಲಸ ಆಗೋದಿಲ್ಲ, ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ, ಇಂಥದ್ದೆಲ್ಲ ಆಗ್ತದೆ. ಇನ್ನು ವಿವಾಹದ ವಿಚಾರಕ್ಕೆ ಬಂದಾಗ ವಿವಾಹಾದಿ ಮಂಗಲ ಕಾರ್ಯಗಳು ಜೂನಿನೊಳಗೆ ಆಗ್ತದೆ ಅಂತ ಹೇಳ್ಬೋದು. ನಿಶ್ಚಿತವಾಗಿ ಕೂಡ ಜೂನಿನೊಳಗೆ ವಿವಾಹಕ್ಕೆ ತಯಾರಾಗಿದ್ದಂತಹ ವಧೂವರರಿಗೆ ವಿವಾಹ ಯೋಗವು ಉಂಟು. ಅದಕ್ಕೆ ಭಂಗಗಳು ಇವೆ ಇಲ್ವೋ ನೋಡಿಕೊಳ್ಬೇಕು, ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ವಿವಾಹ ಯೋಗ ಉಂಟು. ಇನ್ನು ಸಂತಾನಾಸಕ್ತಿ, ಸಂತಾನವನ್ನು ಬಯಸುವವರಿಗೆ ಈಗ ಆಗುವುದಿಲ್ಲ. ಯಾಕಂತ ಹೇಳಿದರೆ ಮೇಷರಾಶಿಯವರಿಗೆ ಸಿಂಹರಾಶಿಗೆ ಗುರು ಬರಬೇಕು, ಆವಾಗ ಸಂತಾನ ಯೋಗಗಳೆಲ್ಲ ಬರ್ತದೆ. ಆವಾಗ ನಾವು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಂತಾನ ಆಗಲಿಲ್ಲ, ಔಷಧಿ ತಗೊಳ್ಳೋದು, ಅದು ತಗೊಳ್ಳೋದು, ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದು. ಆ ಸಮಯ ಕಾಲ ಬಂದಾಗ ಅದು ಆಟೋಮೆಟಿಕ್ ಆಗ್ತದೆ. ಆ ಕಾಲ ಬಂದಾಗ ಅಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಇನ್ನು ಮಿಥುನ ರಾಶಿಯಲ್ಲಿದ್ದಂತಹ ಗುರು, ಮೇಷರಾಶಿಗೆ ಮಿಥುನ ರಾಶಿಯಲ್ಲಿದ್ದಂತಹ ಗುರು ಅವನು ವೀಕ್ಷಣೆ ಮಾಡುವಂತಹ ಜಾಗಗಳುಂಟು. ಒಂದು ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ, ಇನ್ನೊಂದು ಗುರುವಿನ ನವಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಆವಾಗ ಇಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಆ ಮೇಷರಾಶಿ ಜನಿತರಿಗೆ ಏನಾದರೂ ಒಂದು ಪ್ರಶಸ್ತಿ, ಸನ್ಮಾನಗಳು, ಸಮಾಜದಲ್ಲಿ ಗೌರವಾಧಾರಗಳು, ಇಂಥದ್ದೆಲ್ಲ ಪ್ರಾಪ್ತಿಯಾಗುವಂಥ ಒಂದು ಸಕಾಲ. ಅಲ್ಲಿ ಅದನ್ನೆಲ್ಲ ಅವರಿಗೆ ಪಡೀಲಿಕ್ಕೆ ಆಗ್ತದೆ. ಇನ್ನೇನಾದರೂ ಮೇಷರಾಶಿಯವರಿಗೆ, ಮೇಷರಾಶಿ ಜನಿತರಿಗೆ ಧನುರಾಶಿಯಲ್ಲಿ ಶನಿಯೋ ಅಥವಾ ಸಿಂಹರಾಶಿಯಲ್ಲಿ ಶನಿಯೋ ಇದ್ದಿದ್ದರೆ ಅವರಿಗೆ ಒಂದು ಕಡೆಯಿಂದ ಪ್ರಶಸ್ತಿ ಸನ್ಮಾನಗಳು ಬರ್ತವೆ, ಮತ್ತೊಂದು ಕಡೆಯಿಂದ ಅಷ್ಟೇ ಆತಂಕಗಳು ಕೂಡ ಬರ್ತವೆ. ಅನಾರೋಗ್ಯವೂ ಬರಬಹುದು.
ಅಥವಾ ಇದನ್ನು ತಪ್ಪಿಸುವವರು ಇರ್ಬೋದು, ಭಂಗಗಳಿರ್ಬೋದು, ನಿಷ್ಠೂರಾದಿಗಳು ಬರ್ಬೋದು. ಹೀಗೆಲ್ಲ ಅವಮಾನಕರವಾದಂತಹ ಪ್ರಸಂಗಗಳು, ಮರಣ ಸಮಾನ ಯೋಗ ಅಂತ ಹೇಳ್ತಾರೆ ಅದಕ್ಕೆ. ಮರಣ ಅಂತ ಹೇಳಿದ್ರೆ ನಮ್ಮ ಏಳಿಗೆಗೆ ಮಾರಕ ಆಗುವಂಥದ್ದು ಮರಣ. ಇಂಥ ಇದೆಲ್ಲ ಬರ್ಬೋದು. ಅವಾಗ ನಾವು ಹೇಳಿದ್ರೆ ನೀವು ದುಃಖಿತರಾಗಬೇಡಿ, ಅದಕ್ಕೆ ಕಾರಣಗಳನ್ನು ಹುಡುಕಿ ಅದನ್ನು ಸರಿ ಮಾಡಿಕೊಂಡು ಹೋಗಿ. ಇನ್ನು ಶನಿ ವ್ಯಯಸ್ಥಾನದಲ್ಲಿರುವಂಥದ್ದು ಮೇಷರಾಶಿಗೆ, ಸಾಮಾನ್ಯ ಭಾಷೆಯಲ್ಲಿ ಅದನ್ನು 7.5 ಅಂತ ಹೇಳ್ತಾರೆ. 7.5 ಒಂದು ಸರಿಯಾಗಿ ನೆನಪಿಟ್ಕೊಳ್ಳಿ, 7.5 ರಿಟರ್ನ್ಸ್ ಬರುವುದಿಲ್ಲ. ಶ್ರಮ, ಒಂದು ಹೊಲದಲ್ಲಿ ಭತ್ತ ಬೆಳಿಬೇಕಿದ್ರೆ ಮೊದಲಾಗತ್ತ ಹೂಡಬೇಕು, ಆವಾಗ ನಮಗೆ ರಿಟರ್ನ್ಸ್ ಬರುವುದಿಲ್ಲ. ಬಿತ್ತಬೇಕು, ಅದನ್ನು ಪಾಲನೆ ಮಾಡಬೇಕು, ಆವಾಗಲೂ ಕೂಡ ನಮಗೆ ಬರುವುದಿಲ್ಲ. ಯಾವಾಗ ಶನಿಯು ಮಿಥುನ ರಾಶಿಗೆ ಬರ್ತಾನೋ, ತೃತೀಯ 7.5 ವರ್ಷ ದಾಟಿ, ಆವಾಗ ಅವನಿಗೆ ಪೂರ್ಣ ಫಲವನ್ನು ಬರ್ತದೆ, ಸಾಕಷ್ಟು ಸೌಭಾಗ್ಯವನ್ನು ಕೊಡ್ತಾನೆ. ಯಾವಾಗ ನನಗೆ ಫಲ ರಿಟರ್ನ್ಸ್ ಬರಲಿಲ್ಲ ಅಂತೇಳಿ ಇವನು ನಾನು ಅನಾಹುತ ಮಾಡಿಕೊಳ್ತಾನೆ, ಅವನಿಗೆ ನಿಜವಾಗಿ ಅದೇ 7.5 ಶನಿಯಲ್ಲಿ ಅವನ ಅವಸಾನ ಅಂತ ಹೇಳಬೇಕು, ತೊಂದರೆಗಳಂತ ಹೇಳಬೇಕು. ಆವಾಗ ತಾಳ್ಮೆ ಸಂಯಮಗಳು ಬೇಕು. ಆವಾಗ ನಾವು ನೋಡೋದು ಗುರುವನ್ನು, ಆ ವ್ಯಕ್ತಿಗೆ ಜಾತಕದಲ್ಲಿ ಗುರು ಹೇಗಿದ್ದಾನೆ, ಅವನಿಗೆ ಹೇಗೆ ಪ್ರೇರಣೆ ಕೊಡ್ತಾನೆ ಅಂತ ಹೇಳುವಂಥದ್ದು. ಅಂತಹ ಗುರುವೇ ಈಗ ಅತಂತ್ರ ಸ್ಥಿತಿಯಲ್ಲಿ ಹಿಂದೆ ಮುಂದೆ ಹೋಗ್ತಾ ಇದ್ದಾನೆ. ಇದಕ್ಕೆಲ್ಲ ತಾಳ್ಮೆ ಬೇಕು ಅಂತೇಳಿ. ಇನ್ನು ರಾಹು ಏಕಾದಶದ ಸ್ಥಾನದಲ್ಲಿ ಸ್ವಲ್ಪ ದಿವಸ ಇದ್ದಾನೆ. ಅಲ್ಲಿ ರಾಹುವಿನಿಂದ ಕೂಡ ಸ್ವಲ್ಪ ಒಳ್ಳೆಯ ಫಲಗಳನ್ನು, ಸ್ಥಾನಮಾನಗಳನ್ನು ಇದೆಲ್ಲ ಸಿಗ್ತದೆ. ಮುಂದೆ ಜೂನ್ ನಂತರ ಗುರು ಚತುರ್ಥಕ್ಕೆ ಬರ್ತಾನೆ. ಚತುರ್ಥಕ್ಕೆ ಬಂದಾಗ ಕೆಲವರಿಗೆ ಒಂದು ಮನೆ ಕಟ್ಟಬೇಕು, ಹೊಸ ವಾಹನ ಖರೀದಿ ಮಾಡಬೇಕು, ಉದ್ಯೋಗ ಬದಲಾವಣೆ ಮಾಡಬೇಕು, ಈ ಉದ್ಯೋಗ ಬೇರೆ ಮಾಡಬೇಕು, ಅದಕ್ಕೆ ಸಕಾಲ ಆಗ್ತದೆ. ಒಳ್ಳೆಯ ಮನೆಗಳನ್ನು ಪಡೆಯುವಂಥದ್ದು. ಆ ಯೋಗ ಬಂದಾಗ ನಾನು ಮದುವೆ ಆಗಬೇಕು ಅಂತ ಹೇಳಿದ್ರೆ ಅದಾಗುವುದಿಲ್ಲ. ಆವಾಗ ನಿಮಗೆ ಆ ಚತುರ್ಥದಲ್ಲಿ ಏನು ಫಲ ಕೊಡ್ತಾನೋ ಅದನ್ನೆಲ್ಲ ನಾವು ಅನುಭವಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ಮನೆ ಕಟ್ಟೋ ವಿಚಾರ ಬಿಟ್ಟು ನಾನು ಮದುವೆ ಮಾಡಿಕೊಂಡು ಆಗಬೇಕು ನನಗೆ ಅಂತೇಳಿ ಹೋದರೆ ಆ ಕಡೆ ಮನೆಯೂ ಇಲ್ಲ, ಈ ಕಡೆ ಮದುವೆ ಇಲ್ಲ ಅಂತೇಳಿ ಆಗ್ತದೆ. ಆವಾಗ ನೀವು ಆ ಸಂದರ್ಭದಲ್ಲಿ ಏನು ಅವನು ಪ್ರೇರಣೆ ಕೊಡ್ತಾನೆ ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕು. ಹೊಸ ವಾಹನ ಖರೀದಿ ಮಾಡುವಂಥದ್ದು, ಆಮೇಲೆ ಉದ್ಯೋಗದಲ್ಲಿ ಪ್ರಗತಿ ಅಥವಾ ವರ್ಗಾವಣೆಗಳು ಇತ್ಯಾದಿಗಳೆಲ್ಲ ಒಂದು ಶುಭ ಫಲಗಳನ್ನು ನಾವು ಹೇಳಬೇಕಾಗ್ತದೆ. ಇನ್ನು ಶನಿ ಅಲ್ಲೇ ಇರ್ತಾನೆ, ಸ್ವಲ್ಪ ಬಲಿಷ್ಠನಾಗಿರ್ತಾನೆ ವ್ಯಯಸ್ಥಾನದಲ್ಲಿ, ಖರ್ಚುಗಳು ಅಧಿಕ ಆಗ್ಬೋದು. ಈ ಭಾಗ್ಯಗಳು ಗುರುವಿಂದ ಬರುವಂಥ ಭಾಗ್ಯಗಳುಂಟು, ವಾಹನಗಳಿದೆ, ಅದು ಖರ್ಚೇ ಅಲ್ವದು. ಇನ್ನು ಸ್ಥಳ ಖರೀದಿ ಮಾಡುವಂಥದ್ದು, ಕ್ಷೇತ್ರ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂಥ ಅದು ಕೂಡ ಖರ್ಚೆ. ಅಂಥ ಖರ್ಚುಗಳನ್ನೆಲ್ಲ ಖರ್ಚಾಗುವಂಥದ್ದನ್ನು ಸದ್ವಿನಿಯೋಗಕ್ಕೆ ಬೇಕಾಗಿ ಬಳಸಿಕೊಳ್ಬೇಕು, ದುರ್ವಿನಿಯೋಗಕ್ಕಲ್ಲ. ಯಾವುದೋ ರೋಗಕ್ಕೆ ಅಥವಾ ಯಾವುದೋ ಅನಾಚಾರ ಮಾಡಿಕೊಂಡು ಅದನ್ನು ಮುಚ್ಚಾಕಲಿಕ್ಕೆ ಕೋರ್ಟಿಗೆಲಿಯುವುದು, ಯಾರ್ಯಾರಿಗೋ ದಲಾಳಿಗಳಿಗೆ ಹಣ ಕೊಡುವಂಥದ್ದು, ಅದಕ್ಕೆಲ್ಲ ಮಾಡುವಂತೆ ಆಗಬಾರ್ದು. ಒಳ್ಳೆಯ ಇದಕ್ಕೆ ನಾವು ಖರ್ಚು ಮಾಡಿದ್ದಕ್ಕೆ ಒಂದು ಮನಸ್ತೃಪ್ತಿ ಇರ್ತದೆ. ಇದು ಮೇಷರಾಶಿಯವರಿಗೆ ಈ ವರ್ಷ ಇರುವಂಥದ್ದು 26 ಡಿಸೆಂಬರ್ವರೆಗೆ ಇರುವಂತಹ 2 ಸ್ವರೂಪದ ಭವಿಷ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.